ಸಾಂಬಾರ್ ಪುಡಿ ಸೊಟ್ಟ 3/4 kg ಧನಿಯಾ, ಅರ್ಧ kg ಮೆಣಸಿನ್ಕಾಯಿ, ಆಮೇಲೆ 100 ಗ್ರಾಮ್ ಪೆಪ್ಪರ್, 100 ಗ್ರಾಮ್ ಇದು ಜೀರಿಗೆ, ಆಮೇಲೆ ತೊಗರೆಬೇಳೆ ಬಂದು 1 ಪಾವು ಫುಲ್ 1 ಪಾವು ಹಾಕಬೇಕು. ಆಮೇಲೆ ಸ್ವಲ್ಪ 50 ಗ್ರಾಮ್ಸ್ ಮೆಂತ್ಯ ಜಾಸ್ತಿ ಬೇಕಂದ್ರೆ 100 ಗ್ರಾಮ್ಸ್ ಹಾಕ್ಬೋದು. ನಾನು 50 ಗ್ರಾಮ್ಸ್ ಹಾಕಿದ್ರೆ ಕಹಿ ಹಾಕ್ಬಿಡುತ್ತೆ. 50 ಗ್ರಾಮ್ಸ್ ಮೆಂತ್ಯ ಎಲ್ಲನೂ ಒಣಗಿಸಿ ಎಲ್ಲನೂ ಇದು ಮಾಡಬೇಕು, ಫ್ರೈ ಮಾಡಬೇಕು. ಮೆಣಸಿನ್ಕಾಯಿನ ಜಾಸ್ತಿ ಫ್ರೈ ಮಾಡಬಾರ್ದು, ಡಾರ್ಕ್ ಆಗಿರಬೇಕು. ವೈಟ್ ಮೆಣಸಿನ್ಕಾಯಿ ತಗೋಬಾರ್ದು, ಅದು ಒಳ್ಳೆದಿಲ್ಲ, ಚೆನ್ನಾಗಿರಲ್ಲ. ವೈಟ್ ಇರಬಾರ್ದು ಮೆಣಸಿನ್ಕಾಯಿನಲ್ಲಿ, ಡಾರ್ಕ್ ಇರಬೇಕು. ಡಾರ್ಕ್ ಆಗಿರಬೇಕು ಮೆಣಸಿನ್ಕಾಯಿ, ಅದೇ ಮೇಯ್ನು. ವೈಟೇ ಇರಬಾರ್ದು, ಒಂದೂ ಡಾರ್ಕ್ ಆಗಿರಬೇಕು. ಈ ಥರ ಡಾರ್ಕ್ ಆಗಿರಬೇಕು. ರಿಲಯನ್ಸಲ್ಲಿ ಸಿಗುತ್ತೆ, ಇದೆ ಸ್ಟೋರಲ್ಲಿ ಸಿಗುತ್ತೆ. ಪುಡಿ ಡಾರ್ಕ್ ಆಗಿರಬೇಕು. ಅದೇ ಮೆಣಸಿನ್ಕಾಯಿ 1/2 kg ಸಾಕು. ಜಾಸ್ತಿ ಈಕ್ವಲ್ ಹಾಕಿದರೆ ಖಾರ ಜಾಸ್ತಿ ಆಗುತ್ತೆ. ಅದಕ್ಕೆ 3/4 kg ಧನಿಯಾ. ಎಲ್ಲ ತೊಗರೆಬೇಳೆ 1 ಗ್ಲಾಸ್ ಫುಲ್ ಹಾಕಬೇಕು. ಎಲ್ಲನೂ ಕರೆಕ್ಟಾಗಿ ಫ್ರೈ ಮಾಡಿಬಿಟ್ಟು ಒಂದು ಪೇಪರಲ್ಲಿ ಆರಿಸ್ಬಿಟ್ಟು ಅದೆಲ್ಲ ಅದಾದಮೇಲೆ ಮೆಂತ್ಯನೂ ಹಾಕ್ಬಿಟ್ಟು ಲಾಸ್ಟಾಗಿ ಸ್ವಲ್ಪ ಸಾಸಿವೆ, ಇಷ್ಟು ಸಾಸಿವೆ, ಒಂದು 4 ಸ್ಪೂನ್ ಸಾಸಿವೆ ಹಾಕಿ ಫ್ರೈ ಮಾಡಿ ಅದಕ್ಕೆ ಹಾಕ್ಬಿಡ್ಬೇಕು. ಮೆಂತ್ಯನೂ ಫ್ರೈ ಮಾಡಿ ಹಾಕ್ಬಿಡ್ಬೇಕು. ಎಲ್ಲ ಆಮೇಲೆ ಮಿಷಿನ್ಗೆ ಹೋಗಿ ಪುಡಿ ಮಾಡಿಬಿಟ್ಟು ಚೆನ್ನಾಗಿ ತೊಗರೆಬೇಳೆ ಕೊಟ್ಟು ಕಳಿಸ್ಬೇಕು. ಆ ಮಿಷಿನಲ್ಲಿ ಹಾಕಿದರೆ ಅದೆಲ್ಲ ಪುಡಿನೂ ಬಂದ್ಬಿಡುತ್ತೆ. ಅದಕ್ಕೆ ಅದು ಚೆನ್ನಾಗಿ ಆರಿದ ಮೇಲೆ ಡಬ್ಬದಲ್ಲಿ ಹಾಕಿ ತುಂಬಿಡಬೇಕು. ಒಂದು ಚೂರು ನೀರು ಟಚ್ಚೇ ಆಗಬಾರ್ದು. ಯಾವುದಕ್ಕೆ ಎಣ್ಣೆ ಬೇಕಾಗಿಲ್ಲ, ಎಲ್ಲ ಹಂಗೆ ಫ್ರೈ ಮಾಡಿಬಿಟ್ಟು ಚಟ್ನಿ ಪುಡಿ ಇದಕ್ಕೆ ನಾನು ಹೇಳ್ತಾ ಇರೋದು.